all news and details. A promotional event was held by the cast and crew of Lucia, the first public-funded Kannada movie, at the Cinepolis Multiplex at the City Centre Mall on Sunday. A promotional event was held by the cast and crew of Lucia, the first public-funded Kannada movie, at Cinepolis Multiplex at City Centre Mall on Sunday. The movie is directed by debut director Mr. Pawan Kumar, who had previously directed the Kannada movie Life is Tena. A unique aspect of the film is that if it was made on a limited budget of Rs 50 lakhs, which was raised online over a period of 27 days by people not known to the director. Addressing the gathering, Mr. Pawan Kumar said that he had posted an idea about Lucia on the social networking site Facebook, hoping to raise funds for the making of the movie. Cinepolis or help in the ಈಗ ಮಂಗಳೂರಲ್ಲೂ ಮಾಡೋದಕ್ಕೆ ಚಾನ್ಸ್ ಸಿಗ್ತದೆ. ಇದು ನನ್ನ ಫಸ್ಟ್ ಟೈಮ್ ಈ ತರ ಒಂದು ಈವೆಂಟ್ ಅಂತ ಬಂದಿರೋದು. ಪಂಚರಂಗಿ ಶೂಟಿಂಗ್ ಬಂದಾಗ ಸುಮಾರು 25 ದಿನ ಇಲ್ಲೇ ಇದ್ದಿದ್ದು. ಸೊ ಈ ಆಡಿಯೋ ಬಗ್ಗೆ ಆಗಲಿ, ಹಾಡುಗಳು, ಲೂಸಿಯಾ ಬಗ್ಗೆ, ಯಾಕೆ ಈ ಲೂಸಿಯಾ ಆಡಿಯೋ ಲಾಂಚ್ ಅಂತ ಇಲ್ಲೂ ಮಾಡಿಸ್ತಿದ್ವಿ, ಆ ಪ್ರಾಜೆಕ್ಟ್ ಬಗ್ಗೆ ಎಲ್ಲಾನು ನಾವೊಂದು ಸಣ್ಣದೊಂದು 20 ನಿಮಿಷದೊಂದು ಫಿಲ್ಮ್ ತರ ಮಾಡಿದ್ವಿ. The music director of Lucia, Purnachandra Tejasvi from Mysore, spoke on the occasion. ನನ್ನ ಬಗ್ಗೆ ಡೀಟೇಲ್ಸ್ ಸ್ಕ್ರೀನ್ ಮೇಲೆ ನೋಡಿದೀರಾ. ಈ ಪ್ರಾಜೆಕ್ಟ್ ನ ಇನ್ನೊಂದು ವಿಶೇಷ ಏನಂತಂದ್ರೆ ಥ್ರೂಔಟ್ 1.5 years ಪ್ರಾಜೆಕ್ಟ್ ಏನು ಯೂಶಲಿ ಫಿಲಮ್ ಅಂತಂದ್ರೆ ಫಿಲಮ್ ರಿಲೀಸ್ ಆದ್ಮೇಲೆ ಥಿಯೇಟರ್ ನಲ್ಲಿ ಕುತ್ಕೊಂಡು ಜನ ಎಂಟರ್ಟೈನ್ಮೆಂಟ್ ತಗೊಂತಾರೆ. ಬಟ್ ಇದು 1.5 ವರ್ಷ ತುಂಬಾ ಜನ ಆನ್ಲೈನ್ ಎಂಟರ್ಟೈನ್ಮೆಂಟ್ ತುಂಬಾ ತಗೊಂಡಿದ್ದಾರೆ. ಆದ್ರೆ ಆ ಪ್ರೋಸೆಸ್ ಜೊತೆಗೆ ಇನ್ವಾಲ್ವ್ ಆಗಿ ಅದ್ರ ಡೆವಲಪ್ಮೆಂಟ್ ಮತ್ತೆ ಅದಕ್ಕೆ ರಿಯಾಕ್ಟ್ ಮಾಡ್ತಾ ಇದು ಹೀಗೆ ಅನ್ನೋ ತರದಲ್ಲಿ ಅವ್ರ ಪರ್ಸನಲ್ ಎಮೋಷನ್ಸ್ ಗಳನ್ನೆಲ್ಲ ಶೇರ್ ಮಾಡ್ಕೊಂತ. Mr. Satish B is playing the lead role for the first time in the movie, although he has played supporting roles in other movies. ಈ ಸಿನಿಮಾದಲ್ಲಿ ನಾನು ಫಸ್ಟ್ ಟೈಮ್ ಸೋಲೋ ಆಗಿ ಆಕ್ಟ್ ಮಾಡಿದ್ದೀನಿ. ಒಂದು ಒಳ್ಳೆ ಪ್ರಯತ್ನ ಮಾಡಿದೀವಿ. ಯಾಕಂದ್ರೆ ನನ್ನಂತ ಹುಡುಗ ಹಳ್ಳಿಯಿಂದ ಬಂದು ಒಂದು ಸಿನಿಮಾ ಇಂಡಸ್ಟ್ರಿನಲ್ಲಿ ನೆಲೆ ನಿಂತ್ಕೊಳ್ಳೋದೇ ತುಂಬಾ ಕಷ್ಟ. ಅಂತದ್ರಲ್ಲಿ ಇಲ್ಲಿವರೆಗೂ ಬರೋದಕ್ಕೆ ಸಾಕಷ್ಟು ನಿರ್ದೇಶಕರ ಕಾರಣರಾಗಿದ್ದಾರೆ. ಅದರಲ್ಲಿ ಲೂಸಿಯಾ ಚಿತ್ರ ನನ್ನ ಕೆರಿಯರ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ನಾನು ಒಂದು ಚಾನಲ್ಗೆ ಲಾಸ್ಟ್ ಟೈಮ್ ಇಂಟರ್ವ್ಯೂ ಕೊಡ್ಬೇಕಾದ್ರೆ ಹೇಳ್ತಾ ಇದ್ರೆ ಲೂಸಿಯಾ ಹೇಗಾಗುತ್ತೆ, ಹೇಗೆ ಎಕ್ಸ್ಪೆಕ್ಟೇಷನ್ ಇದೆ ನಿಮಗೆ ಅಂತ ಕೇಳಿದ್ರು. ನಾನು ಹೇಳಿದೆ ಲೂಸಿಯಾ ಹಿಟ್ ಆಗುತ್ತೆ ಸೋಲಾಗುತ್ತೆ ನನಗೆ ಗೊತ್ತಿಲ್ಲ, ಅದು ಸೋಲಿ ಗೆಲ್ಲಿ, ಬಟ್ ನನ್ನ ಲೈಫ್ ಅಲ್ಲಿ ನಾನು ಸಾಯೋವರೆಗೂ ಮರೆಯಲಾಗುವಂತ ಸಿನಿಮಾ ಆಗುತ್ತೆ, ನಾನು ಆಲ್ಬಮ್ ಇಟ್ಕೊಳ್ಳುವಂತ ಸಿನಿಮಾ ಆಗುತ್ತೆ. ಅದಷ್ಟು ಸಾಕು ನನಗೆ ನಾನು ಬದುಕೋದಕ್ಕೆ ಇಡೀ ಜೀವನ. ಇಂಥದ್ದೊಂದು ಸಿನಿಮಾ ಮಾಡಿ ನಾನು 10 ವರ್ಷ ಬದುಕ್ತೀನಿ, ಅಷ್ಟು ಸಾಕು ನನಗೆ. ಆ ತರದೊಂದು ಸಿನಿಮಾ ಲೂಸಿಯಾ ಅಂತ. Lead actress Shruti Hariharan from Kerala, Hardika Shetty, a young actress from Mangaluru, and others also spoke on the occasion. ನಾನು ಮಂಗಳೂರಿನವಳು. ಸೊ ಈ ಹಿಂದೆ ನೀವು ಪುನೀತ್ ಮತ್ತೆ ಗಲಾಟೆ ಚಿತ್ರದಲ್ಲಿ ನನ್ನನ್ನ ನೋಡಿದೀರ. ಈ ಚಿತ್ರದಲ್ಲಿ ನಂದೊಂದು ಸ್ಪೆಷಲ್ ಅಪೀರಿಯನ್ಸ್. ಅದೊಂದು ಚಿಕ್ಕ ಪಾತ್ರ ಆದ್ರೂ ತುಂಬಾ ಇಂಪಾರ್ಟೆನ್ಸ್ ಇರೋ ರೋಲ್. ಖಂಡಿತ ನನಗೊಂದು ಒಳ್ಳೆ ರೆಕಗ್ನೈಸೇಷನ್ ಸಿಗುತ್ತೆ ಈ ಸಿನಿಮಾ ಆದ್ಮೇಲೆ. ಇಂಥ ಒಂದು ಒಳ್ಳೆ ಸಿನಿಮಾದಲ್ಲಿ ನನಗೆ ಆಫರ್ ಕೊಟ್ಟಿರೋದಕ್ಕೆ ಪವನ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಇಲ್ಲಿ ಬಂದು ಈಗ ಲೂಸಿಯಾ ಚಿತ್ರದಲ್ಲಿ ಕನ್ನಡ ಕಲಿತಾ ಇದ್ದೀನಿ. ದ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಶುರುವಿಂದ ನಾವು ಸ್ಮಾಲ್ ಬಜೆಟ್ ತರಾನೇ ಮಾಡ್ತಾ ಬರ್ತಾ ಇದ್ವಿ. ಆದ್ರೆ ಪವನ್ ಅವರು ತರ ಪವನ್ ಕುಮಾರ್ ತರ ಒಂದು ಡೈರೆಕ್ಟರ್ ಇಸ್ ಬ್ರಿಲಿಯಂಟ್ ಟು ಈವನ್ ವರ್ಕ್ ವಿತ್. ಸೊ ಆ ತರ ಆಪರ್ಚುನಿಟಿಗೆ ಅವರು ರಿಯಲಿ ಥ್ಯಾಂಕ್ಫುಲ್. Lucia is likely to be released in the last week of July. ರಾತ್ರಿ ಮಲಗುವತ್ನಲ್ಲೇ ಇದ್ದಂತಾಗ The Deoband singers in the movie, Naveen, Sajju, Ananya Bhatt, Udit Haritas, Bappi Blossom and Arun were present on the occasion. Regional head of the multiplex Satish Kumar and unit head Ketan Shetty were also present. PV Aigala's English Yakshagana troupe will be presenting a Yakshagana field drama with English dialogue on Sri Devi Mahatma on the eve of the 16th death anniversary of late PV Aigala.
On Tuesday, the 2nd of July, from 2:30 p.m. till 9:45 p.m. at the Town Hall. Informing to media people on Saturday, Mr. P. Santosh Aithal said that Phoebe Aithal's English Yakshagana troupe will present the Yakshagana drama with English dialogue on Sri Devi Mahatmya on 2nd of July at Town Hall in Mangaluru. The Samsmarane stage function will be blessed by Vedamurti Sri Narasimha Tantri, Trustee Sri Anant Padmanabha Temple, Kudupu, and will preside over by Mr. S. Ganesh Rao. The chief guest will be Mr. M. L. Samaga, President of Karnataka Yakshagana Ballad Academy, Bengaluru, and Kumble Sridhar Rao, Senior Renowned Yakshagana Artist. ಅವರು ಕೂಡ ಎಂತ ಯಕ್ಷಗಾನ ಏನು ಬಂದು ಅವರ ಜೊತೆ ಬಂದು 10 ನಿಮಿಷ ನೋಡಿ ವಾಪಸ್ ಹೋಗ್ತೇವೆ, ನಮ್ಗೆ ಅರ್ಥ ಆಗುದಿಲ್ಲ ಅಂತ. ಅದನ್ನು ಮನಗಂಡಂತಹ ತಂದೆಯವರು ನಾನು ಯಾಕೆ ಇಂಗ್ಲಿಷ್ ಭಾಷೆಯಲ್ಲಿ ಯಕ್ಷಗಾನವನ್ನು ಕರೆಯಬಾರದು ಎಂದು ಒಂದು ಕನಸನ್ನು ಕಂಡು ಅದನ್ನು ನನಸಾಗಿಸಿ 1981ರಲ್ಲಿ 21/12/81ರಂದು ಯುವಭವನದಲ್ಲಿ ಪ್ರಥಮವಾಗಿ ಇಂಗ್ಲಿಷ್ ಯಕ್ಷಗಾನ ಬ್ರಹ್ಮಕಪಾಲ ಎಂಬ ಕಥಾಭಾಗವನ್ನು ಆಯೋಜಿಸಿದರು. ಒಂದು ಮಾರ್ಗದರ್ಶನದಲ್ಲಿ ನಾವು ಕಿವಿಯಲ್ಲಾದ ಸುಪುತ್ರರು ನಾವೆಲ್ಲರೂ ಸೇರಿ ನಮ್ಮ ಮಿತ್ರರೊಡನೆ ಸೇರಿ ಇದನ್ನು ನಿಲ್ಲಿಸಬಾರದು, ಮುಂದುವರಿಸಬೇಕೆಂಬ ಒಂದು ಬಯಕೆಯಿಂದ ಅದನ್ನು ಮುಂದುವರಿಸಿಕೊಂಡು ಈ ತನಕ ಬಂದಿದ್ದೇವೆ. Dr. P. Satyamurthy Aithal, Shankar Narnia, Mairapadi, Ravi Alivura and others were present at the press meet. Hi, this is John Abraham and you're watching Coastal Times. Good news to Mangaloreans, especially good eaters. Jillu, the pioneers in special food, have introduced the taste of Arabia. Authentic Arabian cuisine to savor your taste buds. Chicken tikka, al-faham chicken, rotisserie chicken shawarma, and the like. Yes, Arabian food at its best. From 9 a.m. to 11 p.m. at Good Times, Pinto Complex, Urvastor Junction, Mangalore. Cell 92433-02446 or 94809-79287. For any function or celebration, thinking of cakes, then visit Jillu's Cakes and Bakes, the ultimate cake people, at Pinto Complex, Urvastor Junction, Mangalore. Worried about your party catering? Struggling to find the best caterers? Just forget your problem and dial 0824-2458-436 or cell 92433-02446. Jillu's Caterers, the multi-cuisine food providers for all occasions. Pioneers in introducing Bindas Kao concept. Then why wait? Just dial. ಪುಟ್ಟಸ್ವಾಮಿ ಮಗನ ಸ್ಕೂಲ್ ಫೀಸ್ಗೆ ಹಣ ಎಲ್ಲಿಂದ ಒಟ್ಟು ಮಾಡೋದು ಅಂತ ಟೆನ್ಷನ್. ಕೊನೆಗೆ ಪರಿಹಾರ ಅವ್ರ ಮನೇಲೇ ಇತ್ತು. ಭದ್ರವಾಗಿಟ್ಟಿರೋ ಚಿನ್ನವನ್ನ ಸರಿಯಾದ ಜಾಗದಲ್ಲಿ ಸರಿಯಾದ ಸಮಯದಲ್ಲಿ ಉಪಯೋಗಿಸಿದ್ರು. ಕರ್ನಾಟಕ ಬ್ಯಾಂಕ್ ನ ಚಿನ್ನಾಭರಣಗಳ ಸಾಲದ ಮೇಲೆ ಕಡಿಮೆ ಬಡ್ಡಿ ದರ, ಚಿನ್ನದ ಮೇಲೆ ಅಧಿಕ ಸಾಲ, ಕ್ಷಿಪ್ರ ಮಂಜೂರಾತಿ. ಇಷ್ಟೇ ಅಲ್ಲ, ಪಡೆಯಿರಿ ಚಿನ್ನಾಭರಣಗಳ ಮೇಲೆ ಕೃಷಿ ಸಾಲ ವಿಶೇಷ ರಿಯಾಯಿತಿ ಬಡ್ಡಿ ದರದಲ್ಲಿ. ಈಗ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಪುಟ್ಟಸ್ವಾಮಿ ಕರ್ನಾಟಕ ಬ್ಯಾಂಕ್ಗೆ. ಕರ್ನಾಟಕ ಬ್ಯಾಂಕ್ ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. Welcome to an amazing experience in taste and luxury. Amazon Fine Dine, the family restaurant with the all-time favorite multi-cuisine menu. Relaxing ambience, lips-smacking taste, best variety of preparations and service with a smile. Free home delivery within 3 kilometers. Amazon Fine Dine, multi-cuisine restaurant, 3rd floor, Empire Mall, MG Road, Mangalore. The Ocean Pearl presents Kashmiri Food Festival from 17 to 26 May, 11:30 am to 3:30 pm and 7 pm to 11:30 pm. Experience the mouth-watering taste of an authentic Kashmiri dawat, a sumptuous array of milk kanti sheikh kebabs, Kashmiri Rogan Josh, Kurkur Roti, Waza Kokor Biryani, Rabri Nawab and many more. To relish the divine flavor from the kitchen of heaven at Kural's multi-cuisine fine dine restaurant. Visit the Ocean Pearl, Nawal Circle, Kadyalbai, Manila. For enquiry call 0824-2413-800. The Ocean Pearl. Welcome to hospitality. ಕೆಲವೊಮ್ಮೆ ನನಗೆ ನಾನೇ ಕೇಳ್ಕೊಳ್ತೇನೆ,
ನನ್ನ ಜೀವನದಲ್ಲಿನ ಅಮೋಘ ಕ್ಷಣ ಯಾವುದು? ಅವಳು ನನ್ನ ಜೀವನದಲ್ಲಿ ಪ್ರವೇಶಿಸಿದ ದಿನವೇ. ನಾನವಳೊಂದಿಗೆ ಮಾತನಾಡಿದ ಆ ಕ್ಷಣಗಳೇ. ಅಲ್ಲ, ನನ್ನ ಜೀವನದ ಅಮೋಘ ಕ್ಷಣವೆಂದರೆ ಅವಳು ಹೌದು ಎಂದು ಹೇಳಿದಾಗ. ನಿಮ್ಮ ಜೀವನದಲ್ಲಿನ ಬಿಗ್ ಮೂಮೆಂಟ್ಗಳಿಗಾಗಿ ಜೋ ಸಾಲುಗಾರ್, ಇದು ಬಂಗಾರದ ಬಂಧ. Karnataka Muslim Jamaat Council will be organizing its first conference on July 4th, Thursday, starting from morning 10 a.m. to 1 p.m. in noon at the town hall. Speaking to media people on Saturday, MSM Jaini Kamil, Vice President of National ASF, said that the representatives of Sunny Mohola from Dakshina Kannada, Coorg, Udupi, Chikmagalur, Hassan and Shimoga will participate in the rally. Workshop will be conducted on Mohola administration, principle of good people and proper usage of government facilities, benefits and also training will be given. In this rally, prominent ulamas, eminent leaders from the society, political leaders will be participating, he added. Public also allowed, he informed. ಆ ರೀತಿ ಬೇರೆ ಕೆಲವೊಂದು ಸಮಸ್ಯೆಗಳನ್ನು ಬರ್ತಾ ಇರ್ತದೆ, ಜಗಳ ಹೊಡೆದಾಟದ ಇದೊಂದು ಸರಿಯಾದ ಮಾರ್ಗದರ್ಶನದ ಕೊರತೆಯಿಂದ ಈ ರೀತಿ ಆಗ್ತಾ ಇದೆ. ಅದಕ್ಕೆ ಆಯುಕ್ತರ ವಿದ್ವಾಂಸರ ಭಾಗದಲ್ಲಿ ಅವರನ್ನು ಒಗ್ಗೂಡಿಸುವುದು. ಈಗ ನಮ್ಮ ಕರ್ನಾಟಕದ ಉಲಮಾ ಒಕ್ಕೂಟದ ಅಧ್ಯಕ್ಷರಾಗಿರುವ ಬೇಕಲ್ ವಿಭಾಗ ಮುಖ್ಯ ಅವರು ಈ 4 ಜಿಲ್ಲೆಗಳ ಆದಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಆದ್ದರಿಂದ ಅವರಿಗೆ ಈ ಮೊಹಲ್ಲಾಗಳಲ್ಲಿ ಒಂದು ಧಾರ್ಮಿಕವಾದ ಅಧಿಕಾರ ಹೊಂದಿದೆ. ಅವರನ್ನು ಒಟ್ಟು ಸೇರಿಸಿ ಅವರಿಗೆ ಮೊಹಲ್ಲಾಗಳಲ್ಲಿ ಯಾವ ರೀತಿ ಸಮರ್ಪಕವಾದ ಆಡಳಿತ ಮಾಡುವುದು, ಸರ್ಕಾರಿ ಸವಲತ್ತುಗಳು ಏನಿದೆ. Maulana Abu Sufyan Madani, Saeed Miran, Sahib Kadaba, Ashraf Kirana, Ahmed Fakir Asim were present in the place. After Charitable Trust Mangalore had organized Vidyadana, the distribution of educational scholarships and uniforms to the deserving students on Saturday, 29th June at the A.B. Shetty Auditorium at Vans Hospital in Mangalore. Asare Charitable Trust Mangalore had organized Vidyadana distribution on educational scholarship and uniforms to deserving students on Saturday, the 29th of June at A.B. Shetty Auditorium, Vans Hostel in Mangalore. The chairperson, Dr. Asha Jyoti Rai, welcomed the guests with flowers. ಶ್ರೀ ಮೋಹನಪ್ಪ ಬಳ್ಳಾರಿ ಮಾನ್ಯ ವಿಧಾನ ಪರಿಷತ್ ಸದಸ್ಯರಿದ್ದಾರೆ. ಮೋಹನಪ್ಪನ ಇವತ್ತು ವಿಧಾನ ಪರಿಷತ್ ಸದಸ್ಯ ಆದರೂ ನಮಗೆ ಹಿರಿಯನ್ನ ಇದ್ದಾರೆ. ಯಾವುದೇ ಬೇಕಾದರೂ ಯಾರ ಸಹಾಯಕ್ಕೆ ನಾನು ಇದೇ ಹೇಳುವಂತಹ ಒಂದು ಹಿರಿಯನ್ನ ನಮ್ಮ ಕಡೆಗೆ ಹೋಗ್ಬಿಟ್ಟು ಇವತ್ತು ತಪ್ಪು ಸಮಯದಲ್ಲಿ ಬಂದು ನಮಗೆ ಕೂತ್ಕೊಂಡಿದ್ದಾರೆ. ಶ್ರೀ ಮೋಹನಪ್ಪ ಬಳ್ಳಾರಿ ಅವರಿಗೆ ಆಶ್ರಯ ಎಲ್ಲ ಪದಾಧಿಕಾರಿಗಳ ವತಿಯಿಂದ ನಿಮ್ಮೆಲ್ಲರ ವತಿಯಿಂದ ನಾನು Students together with guests inaugurated the program by lighting the traditional lamp. Chief guest distributed the educational scholarship and uniforms to deserving students. Chief guest, Honorable Member of Legislative Council, Mr. Mohanappa Bandari, delivered his inaugural address. ಇವತ್ತು ಬೇರೆ ಕೊಡುವ ದೊಡ್ಡ ಕೆಲಸವನ್ನ ಆಸರೆ ಮಾಡ್ತಾರೆ. ಸಮಾಜ ಉದ್ಯೋಗ ಮನಸ್ಸು ಸಮಾಜದಲ್ಲಿ ಬೇರೆ ಬೇರೆ ರೀತಿಯ ಆರ್ಥಿಕವಾದ ಸಮಾಜಗಳು ಕೂಡ ಆ ಆರ್ಥಿಕತೆಯನ್ನು ಸಾಮಾಜಿಕವಾಗಿ ಸಮಾಜಕ್ಕೆ ಕೊಡುವಂತ Chief guest CEO of Dakshina Kannada Jilla Panchayat, Dr. Vijay Prakash,
President of Kodiyalgottu Charitable Trust, Mr. Maladi Ajit Kumar Rai, and Mangalore entrepreneur Mrs. Helen Ulwaris also addressed the gathering. ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಅನೇಕ ರೀತಿಯ ಸವಲತ್ತುಗಳನ್ನು ಮಕ್ಕಳಿಗೆ ವಿತರಿಸುವಂತಹ ಕಾರ್ಯಕ್ರಮ ಆಗುತ್ತಿದೆ. ನಾವು ಯಾವಾಗಲೂ ಹೇಳ್ತೀವಿ, ಅನೇಕ ರೀತಿಯ ಅನ್ನದಾನ, ವಿದ್ಯಾದಾನ, ವಸ್ತುದಾನ, ನ್ಯಾಯದಾನ, ಅಭಯದಾನ, ನೇತ್ರದಾನ, ಈ ರೀತಿ ದಾನಗಳ ಪಟ್ಟಿ ತುಂಬಾ ವಿಶಾಲವಾದ. ನಾವು ಈ ಜಗತ್ತಿಗೆ ಬಂದಾಗ ನಾವು ಈ ಜಗತ್ತಿನಲ್ಲಿ ಒಂದು ರೀತಿಯ ಅಭಿವೃದ್ಧಿಯನ್ನು ಅವಕಾಶವನ್ನು ಕಾಣುವಂತಹ ಹಿನ್ನೆಲೆಯಲ್ಲಿ ಇಂದಿನ ಪ್ರಪಂಚ ಜಗತ್ತಿನ ವಿದ್ಯಮಾನಗಳನ್ನು ನಾವು ಅವಲೋಕಿಸಿದರೆ ಅದೇ ಜಗತ್ತಿನಲ್ಲಿ ಶತಕೋಟಿ ರೂಪಾಯಿಗಳ ನೌಕರಿ ಎಲ್ಲ ಸೌಲಭ್ಯಗಳನ್ನು ಹೊಂದಿಕೊಂಡು ಈ ಹಣವನ್ನು ನೋಡಿದರೆ ಈ ದೊಡ್ಡವರ ಅದು ತುಂಬಾ ದೊಡ್ಡದಾಗುತ್ತಾ ಹೋಗುತ್ತದೆ. ಈ ಹಣವನ್ನು ನಮಗೆ ಮಾಡಿ ಈ ಇಷ್ಟು ಅವರು ಬೇಕಾಗುತ್ತದೆ. ಆದರೆ ವಿದ್ಯಾರ್ಥಿಗಳಲ್ಲಿ ಅವರನ್ನು ನಾವು ಹಣವಿಲ್ಲವರು ತಮ್ಮ ಸಮಾಜದ ಆನಂದ ನೋಡಿದರೆ ಈ ಅವರು ಭವನಗಳನ್ನು ಅರ್ಥ ಮಾಡಿಕೊಂಡು ತಮ್ಮಲ್ಲಿರುವುದರಲ್ಲಿ ಒಂದು ಅಂಶವನ್ನು ಕೊಟ್ಟರು ನಮ್ಮ ದೇಶದಲ್ಲಿ ಯಾರು ಒಂದು ವ್ಯಕ್ತಿ ಕಷ್ಟದಲ್ಲಿ ಇರಬೇಕಾಗಿದೆ. ಆದರೆ ಹೆಚ್ಚಿನವರಿಗೆ ಹಣವನ್ನು ಬರುವುದಿಲ್ಲ ಅಂತ ಒಂದು ಭಾಗ್ಯವೂ ಅವರಿಗೆ ಬರುತ್ತದೆ. I believe that the children need to first understand that you have a responsibility first to yourself to discover what space you have to offer so that you can take the money forward. It is up to you to discover your own talent because each one of you has got something to offer. Program ended with vote of thanks. Secretary Mr. Divakar Samani and others were present. Hi, this is Ravi and you're watching Coastal Times, Mangalore's only community channel. Today, one looks back with pride and wonder on the transformation that has taken place at Kankanadi, from a single dispensary to a super speciality hospital, from 20 beds to 1,050 beds, from 10 health workers to over 1,500 doctors, nurses, technical staff and over 2,000 students. Father Muller is a byword today for service and dedication, for specific burning of cancer cells at their locations. We have all precision equipments and instruments for both invasive and non-invasive surgical procedures and diagnosis, including high reduction X-ray, ultrasonic color Doppler, CT scan and MRI machines. The operation theatres are equipped with contemporary equipment, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. In all, we have 32 super specialty services including chest and allergy, de-addiction and counseling, dialysis and mammography. ಸಹಕಾರದಿಂದ ಅಭಿವೃದ್ಧಿ ಅದೇ ನಮ್ಮ ಪರಂಪರೆ. ಶತಮಾನೋತ್ಸವದತ್ತ ದಿಟ್ಟ ಹೆಜ್ಜೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಸಹಕಾರಿ ಕ್ಷೇತ್ರದ ವಿಶಿಷ್ಟ ಸಾಧನೆಗಳು. ಅತ್ಯುತ್ತಮ ಕಾರ್ಯನಿರ್ವಹಣೆಗಾಗಿ ಸತತ 10 ವರ್ಷಗಳಿಂದ ಎಪೆಕ್ಸ್ ಬ್ಯಾಂಕಿನಿಂದ ಪುರಸ್ಕೃತ ಬ್ಯಾಂಕ್. ಸ್ವಸಹಾಯ ಗುಂಪುಗಳ ನಿರ್ವಹಣೆಗಾಗಿ ಸತತ 9 ವರ್ಷಗಳಿಂದ ನಬಾರ್ಡ್ನಿಂದ ಪುರಸ್ಕೃತ ಬ್ಯಾಂಕ್. ಕೃಷಿ ಸಾಲದ ವಸೂಲಾತಿಯಲ್ಲಿ ಸತತ 14 ವರ್ಷಗಳಿಂದ 100% ಸಾಧನೆ. 12 ಗಂಟೆ ಎಟಿಎಂ ಸೌಲಭ್ಯ. ಮಕ್ಕಳಿಗಾಗಿ ವಿಶೇಷ ಸಂಚಯ ಠೇವಣಿ ಯೋಜನೆ. ಠೇವಣಿದಾರರಿಗೆ ವಿಮಾ ಯೋಜನೆ.
ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಸದಾಶಿವ ಸಹಕಾರ ಸದನ ಕೊಡಿಯಲ್ಬೈಲ್ ಮಂಗಳೂರು. Wanted housemaids to Bahrain and Dubai. If you are of 30 years of age and past SSLC, then contact Magic International, Mission Compound, near Kandakpalli. Telephone 88923 26837 97435 83691. Remember, it's total free, no service charge, with free tickets. Garcia Designs, a dreamland of furniture. Decorate with exclusive range of furniture from Garcia. Now attractive variety of furniture with unique designs and ready to fit your living place. Exclusive range of furniture for ultra-modern houses and corporate offices. Have your dream design furniture. Get a new look in your office by exclusive range of office furniture. The designers offer your furniture needs under one roof. Patronize our exclusive imported furniture shop Garcia Designs at Garcia Design Complex, Vijay Church Cross Road, Vijay, Mangalore. Tejaswini Hospital and SSIOT and ISO 9001-2008 certified Shantram Shetty Institute of Orthopedics and Traumatology, 200-bedded hospital established in 2004. Specialized in neurosurgery, cardiac surgery, urology, plastic surgery, vascular surgery, has 4 ultra-unique laminar floor operation theaters which blows virus and bacteria. SSIOT, with the expertise of 38 years of Dr. Shantram Shetty, not only treats patients but also is fully fledged for accident and emergency treatment with experts in the field. SSIOT is a place for advanced technology of any joint replacement of the body. Tejaswini Hospital, Kadri Temple Road, Kadri, Mangalore. Telephone 222-5777, 222-5994, 95, 96 and 97. Board members of Sikh-Masay and Doordarshan addressed the media reporters about the classical music contest titled Nagve during the press meet held at the Mangalore Press Club on Saturday. Addressing a press meet, convener said that to encourage the youth by the classical music and to encourage the reward the best practitioners among them, Sikh-Masay and Doordarshan is planning to host a series reality show on classical music, Naad-Ved. Naad-Ved or Naad-Vismay will give such children a platform to perform, and it will be helped to popularize classical music. Taking classical music into every house, they propose to organize a national competition of classical music, Naad-Ved, which will support, and with the support of Doordarshan, would be broadcast across the country. The first audition will be held in Dharwad, followed by Gulbarga, Mangalore and Bengaluru. The last day of submission of the entry application is July 30th. ಹಾಗಾಗಿ ನಾವು ಈಗ ಒಂದು ಕಾರ್ಯಕ್ರಮವನ್ನ ಅಂದ್ರೆ ನಾಡ ವಿಸ್ಮಯ ಅಥವಾ ನಾಡ ಭೇದ ಅಂತ ಹೇಳಿ ಒಂದು ಶೀರ್ಷಿಕೆ ಕೊಟ್ಟು, ಇದರ ಮೂಲ ಉದ್ದೇಶ ಏನಂದ್ರೆ ನಮ್ಮ ಪ್ರಥಮವಾಗಿ ನಾವು ಈ ಶಾಲಾ ಕಾಲೇಜು ಸಣ್ಣ ಪ್ರಾಯದ ಮಕ್ಕಳಿಗೆ ಆದಷ್ಟು ಬೇಗದಲ್ಲಿ ರೀಚ್ ಆಗುವ ಹಾಗೆ, ಇನ್ನೊಂದು ಏನಂದ್ರೆ ಅವರಿಗೆ ಈ ಶಾಸ್ತ್ರೀಯ ಸಂಗೀತದಲ್ಲಿ ತಿಳಿದಿರುವವರಿಗೆ ಅವರಿಗೆ ಒಂದು ವೇದಿಕೆಯನ್ನು ಕಲ್ಪಿಸಿ ಪ್ರೋತ್ಸಾಹ ಕೊಟ್ಟು ಅವರು ಹೆಚ್ಚಿನ ಮಟ್ಟದಲ್ಲಿ ಅದರಲ್ಲಿ ಅಭ್ಯಾಸ ಮಾಡಿ ನಮ್ಮ ಗತಕಾಲದ ಕೆಲವು ಆ ಕಲಾವಿದರ ಮಟ್ಟಕ್ಕೆ ತರುವ ರೀತಿಯಲ್ಲಿ ಒಂದು ಪ್ರಯತ್ನ, ಅದು ಇನ್ನೊಂದು ನಮ್ಮ ಉದ್ದೇಶ. ಮತ್ತೊಂದು ಏನಂದ್ರೆ ನಾವು ಎಷ್ಟು ಬೇಗ ಯಾವ ರೀತಿಯಲ್ಲಿ ಅವರನ್ನು ರೀಚ್ ಆಗಬಹುದು ಅಂತ ಹೇಳಲಿಕ್ಕೆ ನಾವು ಈಗ ನಮ್ಮ ಸಮಾನ ಸಮಯದಲ್ಲಿ ಯಾವ ರೀತಿಯ ಕಾರ್ಯಕ್ರಮಗಳು ಈ ಮಕ್ಕಳು ರೀಚ್ ಆಗ್ತವೆ ಅದನ್ನು ನಾವು ಹುಡುಕಿ ತೆಗೆದು ಅದನ್ನು ನಾವು ಅಳವಡಿಸಿಕೊಳ್ಳುತ್ತಾ ಇದ್ದೇವೆ. Brahmashri Narayan Guru Yoga Mandira Trust will be hosting a mega event for the third time at Mysore International and Inter-School Level Open Yoga Sports Championship for the year 2030 on the 27th and 28th of July. Addressing media people at Patrika Bhavan in Mangalore on Saturday, 29th of June, Mr. B. Shantaram, Director of BNYMT, said the Brahmashri Narayan Guru Yoga Mandira Trust Mysore and Sri Ramana Yoga Shikshana Kendra Mysore, in association with the
Moolatwa Foundation Charitable Trust Mangaluru will host a mega event for the third time in Mysore International, an inter-school level open yoga sports competition championship 2013 on 27th and 28th of July at Chikkamanniketana Community Hall, Kuvempu Nagar, Mysuru. ಕಾಂಪ್ಲೆಕ್ಸ್ ಬಗ್ಗೆ ವಿಶೇಷವಾಗಿ ಮಾಹಿತಿ ಇದೆ. ನಮ್ಮ ಭಾರತ ಸಂಸ್ಥೆಯ ಯೋಗವನ್ನು ಉಳಿಸಿ ಬೆಳೆಸಿ ಕೊಡುವಂತ ಒಂದು ಉದ್ದೇಶದಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದಕ್ಕೆ ಮನ್ನಣೆಯನ್ನು ಪಡೆಯುವ ಉದ್ದೇಶದಿಂದ ಈ ಅಂತಾರಾಷ್ಟ್ರೀಯ ಮಟ್ಟದ ಯೋಗ ಸಂಸ್ಕೃತಿಯನ್ನು ನಾವು ಏರ್ಪಡಿಸಿದ್ದೇವೆ. ಅದರಲ್ಲಿ 7 ವಿಭಾಗವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 7 ಕ್ಯಾಟಗರಿಗಳಲ್ಲಿ ನಡೆಸ್ತೇವೆ. ಆ ಕ್ಯಾಟಗರಿ ಈ ರೀತಿ ಇದೆ. 8 ರಿಂದ 11 ವರ್ಷ ಬಾಲಕ ಬಾಲಕಿಯರಿಗೆ, ಅದೇ ರೀತಿ 12 ರಿಂದ 15 ವರ್ಷ ಬಾಲಕ ಬಾಲಕಿಯರು, ಅದೇ ರೀತಿ 16 ರಿಂದ 20 ವರ್ಷ ಯುವಕ ಯುವತಿಯರಿಗೆ, 22 ರಿಂದ 30 ವರ್ಷ ಯುವಕ ಯುವತಿಯರಿಗೆ, ಅದೇ ರೀತಿ 31 ರಿಂದ 40 ವರ್ಷದ ಪುರುಷ ಮಹಿಳೆಯರಿಗೆ, 43 ವರ್ಷದಿಂದ 55 ವರ್ಷ ಪುರುಷ ಮಹಿಳೆಯರು ಹಾಗೂ 55 ವರ್ಷ ಮೇಲ್ಪಟ್ಟ ಪುರುಷರಿಗೆ ಹಾಗೂ ಮಹಿಳೆಯರಿಗೆ ವಿಶೇಷವಾಗಿ 2 ಮಟ್ಟದಲ್ಲಿ ಸ್ಪರ್ಧೆಯನ್ನು ನಡೆಸಲಾಗುತ್ತದೆ. ಬಹುಮಾನ ಕೂಡ 6 ಬಹುಮಾನ ಇದೆ. ಒಂದು ವಿಭಾಗಕ್ಕೆ 6 ಬಹುಮಾನಗಳು ನೀಡಲಾಗಿದೆ. ಅದಲ್ಲದೆ ಕಾನ್ಸಲೇಷನ್ ರೇಟ್ ಕೂಡ ಕೊಡ್ತೇವೆ. Mr. Prakash Kotian, Mr. Mahesh Amin, Kalpana Kotian, Shahini D'Souza and others were present at the press meet. Applications have been invited for the post of the library supervisor at the Chiligori Gram Panchayat. The last date for submitting applications is July 15th and from the press release. That's all for now. We've got more news on the same channel at the same time. So then goodbye.